ಮಾತು ಕಮ್ಮಿ ಮಾಡಿ ನೀವು. ಯಾಕಂದ್ರೆ ಬಾರ್ ಓನರ್ ಅಂತ ತಕ್ಷಣ ನೀವು ಮನ್ಸಿಗೆ ಬಂದ ಮಾತಾಡೋದಲ್ಲ. ನೀವು ಮನೇಲಿ ಏನಾರ ತಿನ್ಕೊಳ್ಳಿ, ನಿಮ್ ಮಕ್ಕಳಿಗೆ ಬಿರಿಯಾನಿ ಹೇಳಕೋಬೇಡಿ. ನೀವು ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿ ಮಾಡ್ಬೇಕಂತಕ್ಕಂಥ ಘೋಷಣೆ ಮಾಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿದ್ಯಾ? ಮದ್ಯಪಾನ ಸಂಬಂಧಿ ಅಂತ ಒಂದಿದೆ, ಕೇಂದ್ರ ಸರ್ಕಾರದಿಂದ ಲಕ್ಷಾಂತರ ಕೋಟಿ ರಾಜ್ಯ ಸರ್ಕಾರದ ಮದ್ಯಪಾನ ಬಾರ್ ಓನರ್ ಕೂತಿದ್ದಾರೆ. ಅವ್ರು ಮದ್ಯ ವ್ಯಾಪಾರ ಮಾಡೋದ್ರಿಂದನೇ ರಾಜ್ಯಕ್ಕೆ ಲಾಭ ಆಗ್ತದೆ, ಇಲ್ಲಾಂದ್ರೆ ಆರೋಗ್ಯ ಕೆಡಿಸ್ಕೊಂಡ್ಬಿಡ್ತಾರೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತಕ್ಕಂಥ ಒಂದು ಈ ರೀತಿಯಾದ ಮಾತುಗಳನ್ನ ಆಡಬಾರ್ದು. ಇವತ್ತು ಗಾಂಧಿ ಹುಟ್ಟಿದ ರಾಷ್ಟ್ರ ಇದು. ಗಾಂಧಿಯ ಉದ್ದೇಶ ಏನು? ರಾಷ್ಟ್ರದಲ್ಲಿ ಮದ್ಯಪಾನ ನಿಷೇಧ ಮಾಡಬೇಕು ಅಂತೇಳಿ ಮದ್ಯಪಾನ ಸಂಬಂಧಿ ಅಂತ ಒಂದಿದೆ. ಅದು ಗೊತ್ತಿದೆಯಲ್ಲ ನಮ್ಮ ಮಂಜೇಗೌಡರಿಗೆ? ಗೊತ್ತಿದೆ. ಅಲ್ಲೇ ಬುಕ್ ಮಾಡ್ತೀರಾ ನೀವು? ಅಲ್ಲೇ ಬುಕ್ ಮಾಡ್ತೀರಾ ಹೋಗಿ. ಅವ್ರು ಪ್ರಚಾರ ಮಾಡಕ್ ಬಿಡಲ್ಲ. ಕೋಟಿ ಗಟ್ಟಲೆ ದುಡ್ಡು ಬರ್ತಾ ಇದೆ ಕೇಂದ್ರದಿಂದ. ಮದ್ಯಪಾನ ಸಂಬಂಧಿ ಅಂತ ಒಂದಿದೆ. ಸ್ವತಂತ್ರ ಬಂದಾಗಿಂದ ಅಲ್ಲಿಂದ ಇಲ್ಲಿವರೆಗೂ ಯಾರು ಅಧ್ಯಕ್ಷ ಆಗ್ತಾರೋ ಅಲ್ಲಿ ಅವ್ರಿಗೆ ತಿಂಗಳಿಗೆ ಇಷ್ಟು ಅಂತ ಕಳಿಸ್ತಾರೆ. ಯಾರೋ ವ್ಯಾಪಾರಿಗಳೆಲ್ಲ ಸೇರ್ಕೊಂಡು. ಸ್ವಲ್ಪ ಇರ್ರಿ, ಎಲ್ಲಕ್ಕೂ ನೀವ್ ಯಾಕೆ ಭಯ ಆಗ್ತೀರಾ ನೀವು? ಸ್ವಲ್ಪ ನಾವೇ ಕೇಳಿ ಇವತ್ತು ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು, ಬಡವರ ಪರಿಸ್ಥಿತಿ ಏನು, ಹಳ್ಳಿಗಳಲ್ಲಿ ಇವತ್ತು ಊಟಕ್ಕೆ ಇಲ್ಲದೆ ಸಾಯ್ತಾ ಇರ್ತಕ್ಕಂಥ 2,000 ರೂಪಾಯಿ ಒಂದು ಕೊಟ್ಬಿಟ್ಟು ಹೆಣ್ಮಕ್ಳಿಗೆ ಏನೋ ಒಂದು ಕೊಟ್ಬಿಟ್ಟು ಕುಡಿಯೋ ಗಂಡಂದ್ರಿಗೆ 10,000 ರೂಪಾಯಿ ಖರ್ಚು ಮಾಡಿಸ್ತಾ ಇದ್ದಾರೆ. ಅದು ರಾಜ್ಯದ ಸಮಸ್ಯೆ. ನಾವು ಕೇಳ್ತಕ್ಕಂಥದ್ದು, ಭಾರತದಲ್ಲಿ ಗಾಂಧಿನ ಗೌರವಿಸ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಇದೆ, ಬಹಳ ದೊಡ್ಡ ಪಕ್ಷ. ಅವರು ಇದುವರೆಗೂ ಅದ್ರ ಪ್ರಯತ್ನ ಮಾಡಲೇ ಇಲ್ಲ. ಮದ್ಯಪಾನ ಸಂಬಂಧಿ ಬಗ್ಗೆ ಚಕಾರ ಎತ್ತಲಿಲ್ಲ ಇವತ್ತಿಗೂ. ಅದಿದೆ, ಯಾರಿಗಿದೆ, ಎಷ್ಟು ಜನಕ್ಕೆ ಗೊತ್ತಿದೆ ಅದು? ಸರ್ ನಿಮ್ಮ ಸೆಂಟ್ರಲ್ ನೀವೇ ಇದ್ದೀರಲ್ಲ ಸರ್, ನೀವು ಮದ್ಯ ವ್ಯಾಪಾರಿಗಳು, ನೀವು ಮದ್ಯ ವ್ಯಾಪಾರಕ್ಕೋಸ್ಕರ ಬಂದು ಮದ್ಯಪಾನಿಗಳ ಜೊತೆಲಿ ನೀವು ಏಜೆಂಟ್ ಆಗಿ ನಿಂತ್ಕೊಂಡು ಮಾತಾಡೋದು. ನಾನು ಹೇಳ್ತಾ ಇದ್ದೀನಿ, ನಾನ್ ಮಾತಾಡುವಾಗ ನಂಗೆ ಬಿಡ್ಬಿಡಿ ಮಾತಾಡೋದು. ಕೇಳಿಸ್ಕೊಳ್ಳಿ ಸರ್, ಇಲ್ಲಿ ಕೇಳಿಸ್ಕೊಳ್ಳಿ ಸರ್. ಓಕೆ, ನಿಮ್ಮ ಆರ್ಗ್ಯುಮೆಂಟ್ ನನ್ಗೆ ಅರ್ಥ ಆಯ್ತು. ಜನರ ಕನ್ಸರ್ನ್ ಇಟ್ಟು ನೀವು ಮಾತಾಡ್ತಾ ಇದ್ದೀರಿ. ಹಾಗಾದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ಲೈಸೆನ್ಸ್ ಗಳನ್ನ ನೀವು ಹೊಸದಾಗಿ ಹೊಸ ಲೈಸೆನ್ಸ್ ಎಷ್ಟು ಕೊಟ್ಟಿದ್ದೀರಿ? ಅಂಡ್ ನೀವು ಅಧಿಕಾರದಲ್ಲಿರುವ ಎಷ್ಟು ರಾಜ್ಯಗಳಲ್ಲಿ ಎಣ್ಣೆ ಬದಲಾವಣೆ ಮಾಡೇ ಬರ್ತೀವಿ. ಮೋದಿನೂ ಸಾಹೇಬ್ರಿದ್ದಾರೆ ಸೆಂಟ್ರಲ್ ಅಲ್ಲಿ, ನೀವ್ ಹೇಳ್ತಾ ಇದ್ದೀರಾ ಇದು ಯಾವ ರೀತಿ ಮಾತಾಡ್ತೀರಾ? ನೀವು ಕಂಟ್ರೋಲಿಗೆ ಬನ್ರಿ. ಒಂದ್ ಸೆಕೆಂಡ್, ನಿಮ್ಮ ಸರ್ದಿ ಬಂದಾಗ ನೀವು ಮಾತಾಡಿ ಸರ್. ಆಂಕರ್ ನ ಕೆಲಸದ ಬಗ್ಗೆ ಎಚ್ಚರಿಕೆ ಕೊಟ್ರಲ್ಲ, ಥ್ಯಾಂಕ್ ಯು ಸರ್. ಏನ್ ಕೆಲಸ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ. ಸರಿ, ನಿಮ್ಮ ಇತಿಹಾಸವನ್ನ ಕೆತ್ಕೋದ್ ಬೇಡ, ಬಿಜೆಪಿ ಏನ್ ದಬ್ಬಾಕಿದೆ ಅಂತ ಕೆತ್ಕೋದ್ ಬೇಡ ಅಲ್ವಾ? ಫೈನ್. ಈ 2.5 ವರ್ಷ ಅವರೇನೋ ಅಧಿಕಾರದಲ್ಲಿದ್ರು. ಇಲ್ಲಿ ತನಕ ಈ ಮದ್ಯ ಬ್ಯಾನ್ ಆಗ್ಬೇಕು ಅನ್ನೋದಕ್ಕೆ ನೀವೆಷ್ಟು ಹೋರಾಟ ಮಾಡಿದಿರಿ? 65 ವರ್ಷ ಕಾಂಗ್ರೆಸ್ನವರು ಏನ್ ಮಾಡಿದ್ರು? ಇತಿಹಾಸ ನೀವು ಕೆದಕ್ಬೇಡ್ರಿ. ನೀವು ತಾನೇ ಹೇಳಿದ ಇತಿಹಾಸ ಕೆದ್ಕೋದ್ ಬೇಡ ಅಂತ. ಈಗ ಹೇಳಿ, 2.5 ವರ್ಷದಲ್ಲಿ ಮದ್ಯ ಬ್ಯಾನ್ ಆಗ್ಬೇಕು ಅಂತ ನೀವೆಷ್ಟು ಹೋರಾಟ ಮಾಡಿದೀರಾ? ಹೋರಾಟ ನಡೀತಾ ಇದೆ. ಈಗಾಗಲೇ ನಾವೆಲ್ಲ ಕಡೆನೂ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟಾಗ 2,000 ಕೊಟ್ಟು ನೀವು 5,000 ರೂಪಾಯಿ. ನಾನು ಮಾತಾಡ್ತೀನಿ ಸರ್, ಇತಿಹಾಸ ಕೆದಕ್ಬೇಡಿ ಅಂದ್ರೆ ಅವ್ರು ಬೇರೆಯವ್ರ ಇತಿಹಾಸನು ಕೆದ್ಕೋದ್ ಬೇಡ. ಇಲ್ಲಿ ಹೇಳಿ ನೀವೆಷ್ಟು ಹೋರಾಟ ಮಾಡಿದಿರಿ? ಈಗ ನೀವು ಆಂಕರ್ ಆಗಿದ್ದೀರಾ, ಆಂಕರ್ ಆಗಿರಿ. ಆಂಕರ್ ಆಗಿರೋದ್ ಬಿಟ್ಟು ನಮ್ಮನ್ನ ನೀವು ಕಾಶನ್ ಕೊಡೋದಲ್ಲ, ಮಾತಾಡೋದಕ್ಕೆ ಅವಾಯ್ಡ್ ಮಾಡೋದಲ್ಲ. ಇತಿಹಾಸ ಏನ್ ಗೊತ್ತಿದೆ ಅಂತೆಲ್ಲ ಮಾತಾಡಲ್ಲ. ಮಾತಾಡ್ತೇನೆ ನಾನು. ಬಿಜೆಪಿ ರಾಮು ಅವರೇ, ನಾನೇನು ಆಡ್ನೇಲೆ ಬಂದಿಲ್ ಕೂತಿಲ್ಲ ಇಲ್ಲಿ. ಕೇಳಿ, ಇಲ್ಲಿ ನೀವು ಕಡ್ಲೆಕಾಯಿ ತಿನ್ನಕ್ಕೆ ಅಥವಾ ಮಂಡಕ್ಕಿ ತಿನ್ನಕ್ಕೆ ಏನೇನೋ ಮಾತಾಡಕ್ ಹೋಗ್ಬೇಡಿ. ನೀವು ಇತಿಹಾಸವನ್ನ ಮರಿಬೇಡಿ. ಇವತ್ತು ಭಾರತ ದೇಶದಲ್ಲಿ ಇವತ್ತು ದೇಶದಲ್ಲಿ ಗಾಂಧೀಜಿಯವರು ಏನ್ ಉಪವಾಸ ಸತ್ಯಾಗ್ರಹಗಳು ಮಾಡಿದ್ರು, ಮದ್ಯಪಾನ ನಿಷೇಧ ಮಾಡ್ಬೇಕಂತ ಹೋರಾಟಗಳು ಮಾಡಿದ್ರು. ಅದಕ್ಕಾಗಿ ಒಂದು ನಿಷೇಧ ಮಂಡಳಿ ಇದೆ. ಆ ಮಂಡಳಿ ಬಗ್ಗೆ ಮಾಹಿತಿ ಇದೆಯಾ? ನೀವು ಅದೇ ನಾನು ಮಾತಾಡುವಾಗ ಮಂಜೇಗೌಡರು ಮಧ್ಯಪ್ರದೇಶ. ನೀವು ಈ ಒಂದು ವಿಚಾರದಲ್ಲಿ ನೀವು ಸೈಲೆಂಟ್ ಆಗಿರೋದಕ್ಕೆ ಒಳ್ಳೇದು. ನೀವು ಮಾತಾಡೋ ರೀತಿ ಇದೆಯಲ್ಲ ಸರ್. ಹೌದು, ನಮ್ಮ ಹುಡುಗರ ಬಗ್ಗೆ ನೀವು ಒಕ್ಕಲತ್ತು ಇಸ್ಕೊಂಡು ಮಾತಾಡ್ತಾರೆ. ನೀವು ಬಿಜೆಪಿ ಸರ್ಕಾರ ಮಾತಾಡಿ. ನಿಮ್ಮ ಬಿಜೆಪಿ ಸರ್ಕಾರ ನನ್ನ ಮಾತಿಗೆ ಅಡ್ಡ ಬರ್ತೀರಿ ನೀವು.
ನಿಮ್ ಸರ್ಕಾರ ಇರಲ್ವಾ ಸರ್? ಯಾಕೆ ಮಾಡಲ್ಲ? ಮಾಡ್ತದೆ ಯಾಕೆ ಮಾಡಲ್ಲ? ಮಾಡ್ತದೆ ನಿಮ್ಮ ಮುಚ್ಚೋ ಕೆಲಸಗಳನ್ನ ನೀವ್ಯಾಕೆ ಸುಮ್ಮನಿದ್ರೆ ಅವತ್ತು ಬ್ಯಾನ್ ಮಾಡ್ಬೇಕಾಯ್ತು. ತಗೊಳ್ರಿ, ತಲೆ ಕೆಡಿಸ್ಕೊಬೇಡಿ, ಮಾಡ್ತೀವಿ ಸರ್. ಮಾಡ್ಬೇಕು ನಾನು? ಸರಿ ಹೇಳಿ. ಆಂಕರು ನಾನು ಮಾತಾಡೋಲ್ಲ, ಅದನ್ನ ಬಂದ್ ಮಾಡ್ಸಿ. ಮಾತಾಡಿ ಅಂತಂದ್ರೆ ಏನ್ ಅರ್ಥ? ಅವ್ರಿಗೆ ಹೇಳ್ಬೇಕು, ನಿಂದು ಸರ್ದಿ ಮುಗ್ದಾಗ ಅವ್ರು ಮಾತಾಡೋದು ನಾನು ಮಾತಾಡ್ದ. ನನ್ಗೂ ಕೇಳಿಸ್ಕೊಳ್ಳಿ. ಇಲ್ಲಿ ನನ್ನ ಪ್ರಶ್ನೆ ವೆರಿ ಸಿಂಪಲ್. ಮದ್ಯ ಮಾರಾಟವನ್ನ ಬ್ಯಾನ್ ಮಾಡ್ಬೇಕು ಅಥವಾ ಅಕ್ರಮ ಮದ್ಯವನ್ನ ಅಲ್ಲೇ ಸ್ಟಾಪ್ ಮಾಡ್ಬೇಕು? ಒಪ್ಕೊಳ್ಳೋಣ, ಅವ್ರು ಮಾಡ್ತಾ ಇಲ್ಲ. ಅವ್ರನ್ನ ಎಚ್ಚರಿಸುವ ಕೆಲಸಕ್ಕೆ ನೀವೆಷ್ಟು ಕೈ ಹಾಕಿದಿರಿ? ನಿಮ್ಮ ಪ್ರಯತ್ನ ಏನು? ನಿಮ್ಮ ಹೋರಾಟಗಳೇನು? ಆ ನಂಬರ್ಸ್ ಕೇಳ್ತಾ ಇದೀನಿ. ತಪ್ಪಾ? ಇದು ಆಂಕರ್ ಕೆಲಸ ಅಲ್ವಾ? ನೀವು ಕೇಳ್ತಕ್ಕಂಥ ತಪ್ಪು ಅಂತ ನಾನು ಮಾತಾಡಿಲ್ಲ. ಅವ್ರ ಮಧ್ಯದಲ್ಲಿ ನಂಬರ್ಸ್ ಕೊಡಿ ಸರ್. ಆಯ್ತು, ಬಿಟಾಕಿ. ಈಗ ನಲ್ಲಿ ಜಗಳ ಮಾಡೋದ್ ಬೇಡ ನಾವಿಲ್ಲಿ. ಇದಕ್ಕೆ ನಂಬರ್ಸ್ ಕೊಡಿ, ಎಷ್ಟು ಹೋರಾಟ ಮಾಡಿದೀನಿ. ಜನರ ಜಾಗೃತಿ ಉಂಟು ಮಾಡ್ತಾ ಇದ್ದೀವಿ. ಇವತ್ತು ಹೆಣ್ಣು ಮಕ್ಕಳು ಬೀದಿಗೆ ಬರ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಪಕ್ಷನೇ, ಬಿಜೆಪಿಯಾ? ಹೌದು. ಹೆಣ್ಮಕ್ಳು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ನಮ್ಮ ಬೆಂಬಲನೇ ಅವರಿಗೆ. ಬರ್ತೀನಿ. ಓಕೆ, ರಘು ದೊಡ್ಡೇರಿ ಅವರೇ ಹೇಳಿ. ಚಿನ್ನರಾಮ ಅವರೇ, ಅಲ್ಲ, ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೊಸ ಬೆಳವಣಿಗೆ ತರ್ತಾ ಇದ್ದಾರೆ. ಬ್ಯಾನ್ ಮಾಡೋದ್ರ ಬಗ್ಗೆ ಮಾಡಿ. ಅಲ್ಲ, ನಾನು ಇಷ್ಟೋ ಸುಮ್ಮನೆ ಇದ್ನಲ್ಲ, ಸುಮ್ಮನೆ ಇದ್ನಲ್ಲ, ಮಧ್ಯಾಹ್ನ ಮಾತಾಡ್ತೀನಿ ನೀವು. ಆಯ್ತು, ನನ್ನ ಅವಕಾಶ ನನಗೆ ಬಿಟ್ಟಾಗ ನಾನು ಮಾತಾಡ್ತೀನಿ. ಆಯ್ತು ಸರ್. ಇವತ್ತು ಭಾರತ ದೇಶದಲ್ಲಿ ಗಾಂಧೀಜಿಯವ್ರನ್ನ ಯಾರು ಪ್ರೀತಿಸ್ತಾರೋ, ಯಾರು ಗಾಂಧೀಜಿ ಹೇಳ್ಕೊಂಡು ನಕಲಿ ಗಾಂಧಿಗಳು ಇವತ್ತು ರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ದಾರೋ, ಅಧಿಕಾರಕ್ಕೆ ಬಂದಿದ್ದಾರೋ, ಇಷ್ಟು ವರ್ಷ 65 ವರ್ಷ ಮಾಡಿದಾರೋ ಅಧಿಕಾರನ, ಅವ್ರಿಗೆ ಯಾಕೆ ಈ ಬದ್ಧತೆ ಬರಲಿಲ್ಲ? ನರೇಂದ್ರ ಮೋದಿ ಅವರು ಗುಜರಾತ್ ಅಲ್ಲಿ ಬ್ಯಾನ್ ಮಾಡಿದಾಗ ಬಹಳ ಕೂಗಾಡಿದ್ರು ಕಾಂಗ್ರೆಸ್ನವರು, ಬ್ಯಾನ್ ಮಾಡಬಾರ್ದು, ದೇಶಕ್ಕೆ ಬಹಳ ಇದಾಗ್ತದೆ, ಸಂಪತ್ತು ಹೋಗ್ಬಿಡ್ತದೆ ಅಂತ. ನಿಮ್ಮ ಸಂಪತ್ತು ನಿಮ್ಮ ಮನೇಲಿ ಇಟ್ಕೊಳ್ಳಿ ಸ್ವಾಮಿ, ನಾವು ಬ್ಯಾನ್ ಮಾಡ್ತೀವಿ ಅಂತ ಬ್ಯಾನ್ ಮಾಡಿದ್ರು. ಇವತ್ತು ಭಾರತ ದೇಶದಲ್ಲಿ ಎಲ್ಲಿ ಬ್ಯಾನ್ ಮಾಡಿದ್ದಾರೆ? ಗುಜರಾತ್ ಅಲ್ಲಿ ಬ್ಯಾನ್ ಆಗಿದೆ. ಅದೇ ಗುಜರಾತ್ ದೇಶ ಬರೀ ಗುಜರಾತೇನಾ? ಅಲ್ಲಲ್ಲ, ನೀವು ಪ್ರಶ್ನೆ 20 ರಾಜ್ಯಗಳಲ್ಲಿ ಅಲ್ಲ, ಉಳಿದಂತೆ ಯಾಕೆ ಆಯ್ತು? ಇವತ್ತು ಭಾರತದಲ್ಲೇನೆ ನಿಷೇಧ ಮಾಡ್ತಾರೆ. ಗುಜರಾತಿಗೆ ಮಾತ್ರ ಪ್ರಧಾನಮಂತ್ರಿ ಅಲ್ಲ ಅಲ್ವಾ? ಕೈ ಕಾಲ ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಸಾಮಾಜಿಕ ಬದ್ಧತೆ ಇರೋ ನಾವು ಸುಮ್ಮನೆ ಕೂತಿದ್ದೀನಿ. ಮಾತಾಡಿದ್ರೆ ನೀವು ಮಾತಾಡಬೇಡಿ, ಬಾಯಿ ಮುಚ್ಚಿಸ್ತಾರೆ. ಬಿಜೆಪಿ ವಕ್ತಾರರೇ, ಏನ್ ಮಾಡ್ತೀರಿ? ಎಷ್ಟು ಹೋರಾಟ ಮಾಡ್ತೀರಿ? ಯಾವಾಗಿಂದ ಮಾಡ್ತೀರಾ? ಅದನ್ನಾದ್ರೂ ಹೇಳಿ. ಅಲ್ಲ, ನೀವು ಕೇಳ್ತಾ ಇರೋ ಪ್ರಶ್ನೆ ಹೇಗಿರುತ್ತೆ ಅಂದ್ರೆ ಒಂದೊಂದ್ಸಾರಿ ಅದೇನೋ ಒಂಥರ ವಿಚಿತ್ರವಾಗಿರ್ತದೆ. ವಿಚಿತ್ರ ಅಂತ ನಾನು ಇಷ್ಟೊತ್ತು ಸೈಲೆಂಟ್ ಆಗಿ ಕೂತೆ, ನಾನು ಮಾತಾಡಬಾರ್ದು ಅಂತ. ಎಲ್ಲ ಮಾತಾಡೋದಕ್ಕೆ ನೀವು ಬಾರ್ ಮಾಲೀಕರಿಗೆ ಬಿಟ್ಕೊಡ್ತೀರಿ, ಹೆಣ್ಮಕ್ಳಿಗೆ ಕೊಡಿ. ನಾನು ಮಾತಾಡ್ರಿ. ಈಗ ಹೋರಾಟ ಯಾವಾಗ ಮಾಡ್ತೀರಾ ಹೇಳಿ? ಹೋರಾಟ ಮಾಡೋದೇನಿಲ್ಲ, ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಕರಣ ಮದ್ಯಪಾನ ನಿಷೇಧವನ್ನ ಮಾಡೋದಕ್ಕೆ ಪ್ರಯತ್ನ ಆಗಿದೆ. ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಅದು ನಿಯಮ ತರ್ತಾರೆ. ಅವತ್ತು ಬಾರ್ ಮಾಲೀಕರು ಒಳ್ಳೆ ಕೆಲಸ ಮಾಡಿ ಸರ್, ಮಾಡಿ ಬ್ಯಾಡಿ ಅಂತಾರೆ. ಅದು ಮಾಡಿ ಕೂತ್ಕೊಳ್ರಿ, ನೀವು ಸುಮ್ಮನೆ ಕೂತ್ಕೊಳ್ರಿ. ನನ್ನ ಪಕ್ಷ ಜನ ನೋಡ್ತಾರೆ, ನನ್ನ ಪಕ್ಷ ಜನ, ನನ್ನ ಪಕ್ಷದ ಗಮನಿಸ್ತಾರ. ನನ್ನನ್ನು ಏನ್ ಮೌನ ಮಾಡ್ರಿ. ಪ್ರಧಾನಿ ಮಂತ್ರಿ ಇರುವಾಗ ಫಸ್ಟ್ ಅದ್ ಮಾಡಿ. ಯಾರು ಏನು ಇದಕ್ಕೆ ಜೀವನ ಮಾಡ್ತಾ ಇಲ್ಲ. ಬಾರ್ ಬಗ್ಗೆ ಮೋದಿ ಅವ್ರ ಬಗ್ಗೆ ಮಾತಾಡೋ ನೈತಿಕ